ಭಾರತ ಕೃಷಿ ಪ್ರಧಾನ ದೇಶ. ಈ ದೇಶದ ಬೆನ್ನೆಲುಬು ರೈತ. ಆದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ ಸರ್ಜಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆವರು ಸುರಿಸಿ ದುಡಿಯುತ್ತಿರುವ ರೈತನಿಗೆ ಮೈಯೆಲ್ಲ ರಕ್ತ ಬರುವ ಹಾಗೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತಿದೆ. ಅತಿವೃಷ್ಟಿಯಿಂದ ಹಾನಿಗೊಳಗಾದವರಿಗೆ ಪರಿಹಾರ ನೀಡದೆ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಎಂದು ಹೇಳಿದರು. ಬೆವರಿಂದ ಮೈನೆನೆದ್ರೆ ಇತಿಹಾಸ ಬದಲಾಯಿಸಬಹುದು. ಆ ನಿಟ್ಟಿನಲ್ಲಿ ಕಷ್ಟಪಟ್ಟು ದುಡಿಯುವಂತ ರೈತ, ಬೆವರು ಸುರಿಸಿ ದುಡಿಯುವಂತ ರೈತನಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇವತ್ತು ಬೆವರು ಸುರಿಸಿ ದುಡಿಯುವಂತ ರೈತನಿಗೆ ಕಣ್ಣಲ್ಲಿ ಎಲ್ಲ ಮೈಯೆಲ್ಲ ರಕ್ತ ಬರುವ ಹಾಗೆ ಇವತ್ತು ನಡೀತಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಆಗಿರುವಂತ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಇದಕ್ಕೊಂದು ನಿದರ್ಶನ ಆಗಿದೆ. ಸುಮಾರು 2416 ರೈತರು ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ. 2023-24 1250 ಜನರು, 2024-25 1082 ರೈತರು ಆತ್ಮಹತ್ಯೆಗೆ ಬಲಿಯಾಗಿದ್ದಾರೆ. ಅದರಲ್ಲಿ ಒಟ್ಟಾರೆ ನೋಡಬೇಕು ಅಂತಂದ್ರೆ ಚಿಕ್ಕಮಗಳೂರು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲೇದು ನಮಗೇನು ಗುಲ್ಬರ್ಗ 206, ಬೆಳಗಾವಿ 218 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ, ಧಾರವಾಡದಲ್ಲಿ 172 ಜನ ಆತ್ಮಹತ್ಯೆ ಮಾಡಿಕೊಂಡ್ರೆ, ಚಿಕ್ಕಮಗಳೂರಲ್ಲಿ 129 ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವೆಲ್ಲ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ದೇವರಾಜ್ ಶೆಟ್ಟಿ, ಕಲ್ಮರುಡಪ್ಪ, ಆನಂದ್, ಪುಟ್ಟಸ್ವಾಮಿ, ದಿನೇಶ್, ಎಸ್ಡಿಎಂ ಮಂಜುನಾಥ್ ಉಪಸ್ಥಿತರಿದ್ದರು.